ವೆಲ್ಕಮ್ ಎಲ್ರಿಗೂ ಈ ಸಾಟರ್ಡೆ ಒಂದು ಫ್ರೀಡಮ್ ಎಪಿಸೋಡ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಸ್ ಎ ಕಮಿಟೆಡ್ ಈ ಚಾನಲ್ ನಿಮಗೆ ಎವ್ರಿ ಸಾಟರ್ಡೆ ಕನ್ನಡದಲ್ಲಿ ಒಂದು ಫ್ರೀಡಮ್ ಎಪಿಸೋಡ್ ಇರುತ್ತೆ. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ ಸ್ಪೆಷಲಿ ಟು ಹೆಲ್ಪ್ ಟು ಗೆಟ್ ದಟ್ ಫ್ರೀಡಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಎವ್ರಿ ವೆನ್ಸ್ಡೇ ಸೊ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಒಂದು ಫ್ರೀಡಮ್ ಎಪಿಸೋಡ್ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಟ್ ಲೈಕ್ ಎವ್ರಿ ಡೇ ದೆನ್ ಯು ಗೆಟ್ ಕನ್ನಡ ಅಂಡ್ ಇಂಗ್ಲಿಷ್ ಶೇರಿಂಗ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನೀವೇನಾದ್ರು ಈ ಚಾನಲ್ ಫಸ್ಟ್ ಟೈಮ್ ಲ್ಯಾಂಡ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಓಕೆ, ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಲೈಕ್ ಕಿಕ್ ಆಫ್ ಯುವರ್ ಆಕ್ಷನ್ ಪ್ಲಾನ್. ಓಕೆ, ಸೊ ತುಂಬಾ ಜನ ಆಕ್ಚುಲಿ ಸೈಡ್ ಅಲ್ಲಿ ಬಿಸ್ನೆಸ್ ಮಾಡಬೇಕು, ಸಮ್ ಪ್ರೆಡಿಕ್ಟಬಲ್ ಇನ್ಕಮ್ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೋಸ್ಕರ ಇವತ್ತೊಂದು ಈ ಟಾಪಿಕ್ ಅಂತ ಹೇಳಿ ಇಷ್ಟಪಡ್ತೀನಿ. ನೀವೇನೋ ಒಂದು ಸೈಡ್ ಅಸಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಆರ್ ಲೈಕ್ ಸೈಡ್ ಬಿಸ್ನೆಸ್ ಬಗ್ಗೆ ಏನೋ ಯೋಚನೆ ಮಾಡ್ತಾರೆ, ಸೊ ಇವತ್ತು ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಅಂಡ್ ಪ್ಲೀಸ್ ಡೂ ಸ್ಟೇ ಟ್ಯೂನ್ಡ್ ಟಿಲ್ ಎಂಡ್ ಆಫ್ ದ ವಿಡಿಯೋ ಸೊ ದಟ್ ವಿಲ್ ಗೆಟ್ ಲಾಟ್ ಆಫ್ ಇನ್ಸೈಟ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ರೈಟ್, ಓಕೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಲೆಟ್ ಮಿ ವೆಲ್ಕಮ್ ಒನ್ಸ್ ಅಗೇನ್. ಸೊ ನಾರ್ಮಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಸಕ್ಸಸ್ ಬೇಕಾಗಿದೆ. ಆಕ್ಚುಲಿ ನೀವು ಯಾರಿಗಾದ್ರೂ ಮಾತಾಡಿಸ್ರಿ, ನೋಬಡಿ ಟೆಲ್ಸ್ ನನಗೇನು ಸಕ್ಸಸ್ ಬೇಡ ಅನ್ನೋರು ಯಾರಿಲ್ಲ. ಎವ್ರಿಬಡಿ ದೇ ವಾಂಟ್ ಅ ಸಕ್ಸಸ್. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ವೆರಿ ಫ್ಯೂ ಪೀಪಲ್ ಆ ಸಕ್ಸಸ್ಗೆ ಏನ್ ಬೇಕೋ ಅದಕ್ಕೆ ಆಕ್ಟ್ ಅಪಾನ್ ಮಾಡೋದು ವೆರಿ ಫ್ಯೂ ಪೀಪಲ್. ಓಕೆ, ತುಂಬಾ ಕಡಿಮೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ಏನಾದ್ರು ನಿಮ್ಮ ಒಂದು ಏರಿಯಾ ಆಫ್ ಲೈಫ್ ಅಲ್ಲಿ ನೀವೆಲ್ಲರೂ ಗ್ರೋ ಆಗ್ಬೇಕಂತ ನೋಡ್ತಾ ಇದ್ರೆ, ಇವತ್ತು ಕೆಲವೊಬ್ಬರು ಮಾತ್ರ ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ಏನು ಸಾಧ್ಯ, ಲೈಕ್ ಹೌ ಇಟ್ ಪಾಸಿಬಲ್ ಅಂತಂದ್ರೆ ಬಿಕಾಸ್ ದೇ ಬಿನ್ ಆಕ್ಟೆಡ್ ಅಪಾನ್ ಆಕ್ಚುಲಿ. ಓಕೆ, ಒಂದು ಆಕ್ಷನ್ ತಗೊಂಡಿದ್ದಾರೆ, ಆ ಯೋಚನೆ ಬಂದಾಗ ಒಂದು ಆಕ್ಷನ್ ತಗೊಂಡಿದ್ದಾರೆ, ಅದಕ್ಕೆ ಬೇಕಾಗಿದ್ದ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತೀವಿ ನಾವು, ಒನ್ಸ್ ದೇ ಬಿಕಮ್ ಸಕ್ಸಸ್ಫುಲ್ ಅಲ್ವಾ, ನಾವು ಹೇಳ್ತೀವಿ ಲೈಕ್ ಬಿಕಾಸ್ ಆಫ್ ಲಕ್ ಅವರು ಸಕ್ಸಸ್ ಆಗಿದ್ದಾರೆ, ಅವ್ರಿಗೆ ಅದು ಇತ್ತು ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲಿ ಮೆನಿ ಟೈಮ್ಸ್ ಲೈಕ್ ಆಲ್ ದ ಸಕ್ಸಸ್ ಏನಿದೆ ಓವರ್ ನೈಟ್ ಅಲ್ಲಿ ಯಾವುದು ಬರಲ್ಲ. ಆಕ್ಚುಲಿ ಇಟ್ಸ್ ನಾಟ್ ಬಿಕಾಸ್ ಆಫ್ ಲಕ್. ಅದ್ರ ಹಿಂದ್ಗಡೆ ಡೆಫಿನೆಟ್ಲಿ ಒಂದು ಫಾರ್ಮುಲಾ ಇರುತ್ತೆ. ದಟ್ ಐ ಕಾಲ್ ಇಟ್ ಎಸ್ ಲೈಕ್ ಡೈಲಿ ಆಕ್ಷನ್ಸ್ ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ, ಡೆಡಿಕೇಶನ್ಸ್ ಇರುತ್ತೆ, ಡಿಟರ್ಮಿನೇಷನ್ಸ್ ಇರುತ್ತೆ ಆಕ್ಚುಲಿ. ಸೊ ಅದೇ ಒಂದು ಡಿಫರೆನ್ಸ್. ಬಿಕಾಸ್ ಆಫ್ ದಟ್ ಓನ್ಲಿ ಒಂದು ಅವ್ರಿಗೆ ಸಕ್ಸಸ್ ಅಚೀವ್ ಆಗಿರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ರೈಟ್, ಸೊ ನಾವು ಲೈಕ್ ಇವತ್ತು ಎಕ್ಸಾಕ್ಟ್ಲಿ ಈ ಎಪಿಸೋಡ್ ಲೈಕ್ ವಾಟ್ ಆರ್ ದ ರಿಯಲ್ ಪ್ರಾಬ್ಲಮ್ಸ್ ಯೂಶಲಿ ಲೈಕ್ ಐ ಆಮ್ ಟಾಕ್ ಲೈಕ್ ಒಂದು ಗ್ರೇಟ್ ಸೀಡಿಂಗ್, ಒಂದು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಗ್ರೇಟ್ ಫೌಂಡೇಶನ್ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಲೈಕ್ ಐ ಜಸ್ಟ್ ಬ್ರೇಕ್ ಇಟ್ ಡೌನ್ ಟು 4 ಆಕ್ಷನ್ ಸ್ಟೆಪ್ಸ್. ಆಕ್ಚುಲಿ ನೀವು ಆ 4 ಆಕ್ಷನ್ ಸ್ಟೆಪ್ ತಗೊಂಡಿದ್ರೆ 100% ಹೇಳ್ತೀನಿ, ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಟೇಕ್ ಅನ್ ಆಕ್ಷನ್ ಆಕ್ಚುಲಿ. ಸೊ ದಟ್ಸ್ ಮೈ ಪ್ರಾಮಿಸ್. ಸೊ ಲೆಟ್ಸ್ ಲೈಕ್ ಹ್ಯಾವ್ ಏನೋ ಸ್ಟೆಪ್ ಬೈ ಸ್ಟೆಪ್ ವಿಲ್ ಹ್ಯಾವ್ ಅ ಲುಕ್ ಅಂತ ಹೇಳಿ ಇಷ್ಟಪಡ್ತೀನಿ. ರೈಟ್, ಸೊ ನಾವು ಬಿಫೋರ್ ಗೆಟಿಂಗ್ ಇನ್ ಟು ದ ಟಾಪಿಕ್ ಆಕ್ಚುಲಿ ವಾಟ್ ಈಸ್ ಎಕ್ಸಾಕ್ಟ್ ದ ರಿಯಲ್ ಪ್ರಾಬ್ಲಮ್ ಆಕ್ಚುಲಿ. ಓಕೆ, ರಿಯಲ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ತುಂಬಾ ಜನಕ್ಕೆ ಸಕ್ಸಸ್ ಆಗಬೇಕು, ಸೈಡ್ ಬಿಸ್ನೆಸ್ ಬೇಕು, ದುಡ್ಡು ಮಾಡಬೇಕು ಅಂತ ಎಲ್ಲ ಇರುತ್ತೆ. ಬಟ್ ದ ರಿಯಲ್ ಪ್ರಾಬ್ಲಮ್ ಏನ್ ಗೊತ್ತಾ? ಇಟ್ಸ್ ಅ ಲ್ಯಾಕ್ ಆಫ್ ಆಕ್ಷನ್ ಆಕ್ಚುಲಿ. ಓಕೆ, ಸೊ ನಾನು ನೋಡಿರೋ ಪ್ರಕಾರ ಮೋಸ್ಟ್ ಆಫ್ ದ ಪೀಪಲ್ ದೇ ಹ್ಯಾವ್ ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ನಾಲೆಜ್, ಲೈಕ್ ದೇ ಹ್ಯಾವ್ ವೆರಿ ಗುಡ್ ಟ್ಯಾಲೆಂಟ್. ಓಕೆ, ಒಳ್ಳೆ ಅಪರ್ಚುನಿಟಿಗಳು ಕೈಯಲ್ಲಿರುತ್ತೆ. ಬಟ್ ಟೂ ಥಿಂಗ್ಸ್ ಸ್ಪೆಷಲಿ ಲೈಕ್ ಅಬೌಟ್ ಓವರ್ ಥಿಂಕಿಂಗ್ ಅಂಡ್ ಸಮ್ ಲೈಕ್ ಜೀರೋ ಎಕ್ಸಿಕ್ಯೂಷನ್, ಅಂದ್ರೆ ಲೈಕ್ ಲ್ಯಾಕ್ ಆಫ್ ಆಕ್ಷನ್ಸ್ ಆಕ್ಚುಲಿ. ಇದು ಏನ್ ಮಾಡುತ್ತೆ? ಸೊ people will be keep on waiting most of the time, like they'll be wait for some perfection time, ಇಲ್ಲ perfect plan, ಇಲ್ಲ ಒಂದು perfect motivations. ಓಕೆ, ಸೊ ಆಲ್ ದಿಸ್ ಥ್ರೀಸ್, ನಿಮ್ಗೆ ಬೇಕಾಗಿದ್ದ ಟೈಮು, ನಿಮ್ಗೆ ಅನ್ಕೊಂಡಿದ್ದ ಪ್ಲಾನು, ನಿಮ್ಗೆ ಅನ್ಕೊಂಡಿದ್ದ ಮೋಟಿವೇಶನ್ಸ್, ಅಂದ್ರೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಇವ್ರಿಗೆ ಯೋಚನೆ ಮಾಡೋರ್ಗು ಲೈಕ್ ಆಕ್ಷನ್ ತಗೊಂಡ್ರ ವ್ಯತ್ಯಾಸ ಅಂದ್ರೆ, ಸೊ ಆಲ್ರೆಡಿ ಅವರು ಇದಕ್ಕೆ ಯಾವ್ದಕ್ಕೂ ವೇಟ್ ಮಾಡಲ್ಲ. ದೇ ವೋಂಟ್ ವೇಟ್ ಫಾರ್ ಲೈಕ್ ಆ ಟೈಮ್ಗೆ, ಆ ಪ್ಲಾನ್ಗೆ, ಆ ಮೋಟಿವೇಶನ್ಸ್ ಏನು ವೇಟ್ ಮಾಡಲ್ಲ. ಸೊ ಜಸ್ಟ್ ಅವ್ರು ಎಲ್ಲಿದ್ದಾರೆ, ಅವ್ರ ಹತ್ರ ಏನಿದೆ ಅದ್ರ ಮೇಲೆನೆ ದೇ ವಿಲ್ ಟೇಕ್ ಆಕ್ಷನ್ ಅಂಡ್ ಗೆಟ್ ಸ್ಟಾರ್ಟ್ ದ ಬಿಸ್ನೆಸ್ ಅಂತ ಇಷ್ಟಪಡ್ತೀನಿ. ನೀವು ಯು ಟೇಕ್ ಎನಿ ಸಕ್ಸೀಡೆಡ್ ಬಿಸ್ನೆಸ್ ಇನ್ ದಿಸ್ ವರ್ಲ್ಡ್ ತಗೊಳ್ಳಿ, ದೇ ಆಲ್ ಸ್ಟಾರ್ಟೆಡ್ ಇನ್ ದ ಸೇಮ್ ಫೇಸ್ ಆಕ್ಚುಲಿ. ಓಕೆ, ಸೊ ನೌ ಐ ಹ್ಯಾವ್ ಅ ಪಂಚ್ ಲೈನ್ ಫಾರ್ ಯು ಆಕ್ಚುಲಿ. ಓಕೆ, ದ ಪಂಚ್ ಲೈನ್ ಏನಂತಂದ್ರೆ ಎನಫ್ ಆಫ್ ಥಿಂಕಿಂಗ್ ಆಕ್ಚುಲಿ. ಈ ವಿಡಿಯೋ ಯಾರು ನೋಡ್ತಾ ಇದ್ರಿ, ಐ ಆಮ್ ರಿಯಲಿ ಸ್ಟ್ರಾಂಗ್ಲಿ ಅಡ್ವೈಸಿಂಗ್ ಯು ಲೈಕ್ ಎನಫ್ ಆಫ್ ಥಿಂಕಿಂಗ್, ನೌ ಐ ವುಡ್ ರಿಯಲಿ ಟೇಕ್ ಆಕ್ಷನ್ಸ್. ಸೊ ಗಟ್ಟಿಯಾಗಿ ಹೇಳಿ ಆಕ್ಚುಲಿ, ಎಸ್ ಎನಫ್ ಆಫ್ ಥಿಂಕಿಂಗ್, ಐ ವಿಲ್ ಟೇಕ್ ಆಕ್ಷನ್ ರೈಟ್ ನೌ ಅಂತ ಗಟ್ಟಿಯಾಗಿ ಹೇಳಿ. ಅಂಡ್ ಕಮೆಂಟ್ ಇನ್ ದ ಸೆಕ್ಷನ್ ಲೈಕ್ ಟೇಕ್ ಆಕ್ಷನ್ ಅಂತ ನನಗೆ ಕಮೆಂಟ್ ಮಾಡಿ, ಸೊ ದಟ್ ಐ ಕ್ಯಾನ್ ರಿಲೇಟ್. ನೀವು ಐ ಆಲ್ವೇಸ್ ಸಜೆಸ್ಟ್ ಮೈ ಸ್ಟೂಡೆಂಟ್ಸ್ ಅಂಡ್ ಕಮ್ಯುನಿಟಿ ಮೆಂಬರ್ ಲೈಕ್ ಯು ಆರ್ ಸಿಟಿಂಗ್ ವಿತ್ ಮಿ ಲೈವ್ ಅಂಡ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಅಂತ, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಇದನ್ನ ನೋಡ್ರಿ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ರೈಟ್ ಅವೇ ಇನ್ ದಿಸ್ ಮೂಮೆಂಟ್ ಪಾಸ್ ದ ವಿಡಿಯೋ,
ಜಸ್ಟ್ ಪುಟ್ ಇನ್ ದ ಕಮೆಂಟ್ ಸೆಕ್ಷನ್ ಐ ಟೇಕ್ ಆಕ್ಷನ್ ಅಂತ ಹೇಳಿ. ದ ಮೂಮೆಂಟ್ ವೆನ್ ಯು ಕಮೆಂಟ್ ಅಲ್ವಾ, ನಿಮ್ದು ಮೈಂಡ್ ಪ್ಯಾಟರ್ನ್ ಇಟ್ ವಿಲ್ ಚೇಂಜ್ ಆಕ್ಚುಲಿ. ಓಕೆ, ಸೋ ಫಾರ್ ಇಲ್ಲಿವರೆಗೂ ಒಂದು ಥಿಂಕಿಂಗ್ ಪ್ಯಾಟರ್ನ್ ಇದ್ದು ದಟ್ ವಿಲ್ ಬಿಕಮ್ ಒಂದು ಆಕ್ಷನ್ ಓರಿಯೆಂಟೆಡ್ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಾವು ಲೈಕ್ ಸೊ ಲೆಟ್ ಯು ಅಂಡರ್ಸ್ಟ್ಯಾಂಡ್ ದ ಫೌಂಡೇಶನ್ ಗೊತ್ತಲ್ಲ. ನಾರ್ಮಲಿ ಸಿ ಮೋಟಿವೇಶನ್ ಐ ನೆವರ್ ಬಿಲೀವ್ ಆಕ್ಚುಲಿ. ಮೋಟಿವೇಶನ್ ನಾನು ಯಾವತ್ತಿಗೂ ಬಿಲೀವ್ ಮಾಡಲ್ಲ. ಸೊ ಮೋಟಿವೇಶನ್ ಇಟ್ ವಿಲ್ ಆಲ್ವೇಸ್ ಕಮ್ ಅಂಡ್ ಗೋ. ಓಕೆ, ಬಟ್ ಆಕ್ಷನ್ ಏನ್ ತಗೊಳ್ತೀರಾ ದಟ್ ಕ್ರಿಯೇಟ್ಸ್ ಒಂದು ಗುಡ್ ಮೊಮೆಂಟಮ್. ಇವತ್ತು ದ ಮೊಮೆಂಟ್ ವೆನ್ ಯು ಟೇಕ್ ಆಕ್ಷನ್ ಅಲ್ವಾ, ಒಂದು ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ, ಒಂದು ಸ್ಟೆಪ್ ಬರ್ತೀರಾ ಆಕ್ಚುಲಿ. ನೆಕ್ಸ್ಟ್ ದ ಮೊಮೆಂಟಮ್ ದಟ್ ಗಿವ್ಸ್ ದ ಕಾನ್ಫಿಡೆನ್ಸ್ ಆಕ್ಚುಲಿ. Okay, when you are in the daily momentum, okay, or in the daily actions, that creates you the confidence actually. The moment when you get the confidence, the confidence in that builds your the daily habits actually. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿದೆ, ನೀವು ಎಷ್ಟೊತ್ತಿಗೆ ಎಬ್ಬಿಸಿದ್ರು, ನೀವು ನಾರ್ಮಲಿ ಡೈಲಿ ಬೆಳಗ್ಗೆ ಬ್ರಷ್ ಮಾಡ್ಬೇಕಂದ್ರೆ ಎನಿ ಮೊಮೆಂಟಮ್ ಯು ಜಸ್ಟ್ ಡೂ ಬ್ರಷ್, ಅದಕ್ಕೆ ಏನು ಯೋಚನೆ ಮಾಡಲ್ಲ, ನಾಟ್ ಇವನ್ ಸಿಂಗಲ್ ಸೆಕೆಂಡ್. ಕರೆಕ್ಟ್? ಹೆಂಗಿದೆ ಬಂತ ಅದು ಲೈಕ್ ದ ಡೇ ಲೈಕ್ ಫ್ರಮ್ ಚೈಲ್ಡ್ಹುಡ್ ಇಂದ ವಿ ಬಿನ್ ಥಾಟ್ ಅಂಡ್ ವಿ ಬಿನ್ ಪ್ರಾಕ್ಟೀಸ್, ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಆಕ್ಚುಲಿ. ನಿಮ್ಮ ರುಟೀನ್ ಲೈಫ್ ಅಲ್ಲಿ ಇವತ್ತು ಡೈಲಿ ಏನು ಹ್ಯಾಬಿಟ್ ಫಾರ್ಮೇಷನ್ ಆಗಿದಿಲ್ಲ, ಇದು ಎಲ್ಲಿಂದ ಬಂತಂದ್ರೆ ಬಿಕಾಸ್ ಯು ಬಿನ್ ಕ್ರಿಯೇಟೆಡ್ ಬೈ ಟೇಕಿಂಗ್ ಕಂಟಿನ್ಯೂಸ್ ಆಕ್ಷನ್ಸ್ ಆರ್. ಓಕೆ, ಕಂಟಿನ್ಯೂಸ್ ಮೊಮೆಂಟಮ್ ಮೂಲಕ ಇವತ್ತದ ಹ್ಯಾಬಿಟ್. ತುಂಬಾ ಜನ ಕೇಳ್ತಾರೆ, ಶರಣ್ ವಾಟ್ ಇಸ್ ದ ಫಾರ್ಮುಲಾ ಟು ಬ್ರೇಕ್ ಅಪ್ ದ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ, ಯು ಜಸ್ಟ್ ಸ್ಟಾಪ್ ದ ಪ್ಯಾಟರ್ನ್, ದಟ್ಸ್ ಇಟ್. ಫಸ್ಟ್ ಯು ಹ್ಯಾವ್ ಟು ಡಿಸೈಡ್. Okay, automatically things will happen actually. If you want to really explore some atomic habit, one of the beautiful book actually, you can really micro level habits na yavattar build ಮಾಡ್ಕೋಬಹುದು ಅಂತ ಹೇಳಿ ತುಂಬಾ ಚೆನ್ನಾಗಿ ಆ ಬುಕ್ ಅಲ್ಲಿ ನಿಮ್ಗೆ ಒಂದು ಫಾರ್ಮುಲಾ ಸಿಗುತ್ತೆ, ರೈಟ್? ಸೊ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, the moment when you get the confidence, ಆ ಕಾನ್ಫಿಡೆನ್ಸ್ ಏನ್ ಮಾಡುತ್ತೆ, that builds your habits actually. Habits build the success actually. Okay, ಇವತ್ತು ಯಾರಾದ್ರೂ ನೀವು ಓವರ್ ನೈಟ್ ಸಕ್ಸಸ್ ನೋಡ್ತಾ ಇದ್ರೆ, ಬಿಲೀವ್ ಮೀ ಫ್ರೆಂಡ್ಸ್, ಲೈಕ್ ಆಲ್ವೇಸ್ ಇದೆಲ್ಲ ಇಷ್ಟು ಬ್ಯಾಕ್ ಹ್ಯಾಂಡ್ ಅಲ್ಲಿ ವರ್ಕ್ ಇದೆ. ಸೊ ಮೈ ಮೆಸೇಜ್ ಏನಂದ್ರೆ, ಲೈಕ್ ಡೋಂಟ್ ವೇಟ್ ಫಾರ್ ಎನಿ ಮೋಟಿವೇಶನ್ ಆಕ್ಚುಲಿ, ಜಸ್ಟ್ ಸ್ಟಾರ್ಟ್ ದ ವರ್ಕ್. ಓಕೆ, ಜಸ್ಟ್ ಗೆಟ್ ಇನ್ ಟು ದ ಆಕ್ಷನ್ ಮೋಡ್. ಓಕೆ, ಮೋಟಿವೇಶನ್ ಬೈ ಡಿಫಾಲ್ಟ್ ಇಟ್ ವಿಲ್ ಫಾಲೋ ಯರ್, ಅಂಡ್ ದಿಸ್ ಇಸ್ ರಿಯಲ್ ಒಂದು ದ ರಿಯಲ್ ವರ್ಲ್ಡ್ ನೀಡ್ ಅಂತ ಹೇಳಿ ಇಷ್ಟಪಡ್ತೇನೆ, ರೈಟ್? ನಾವು ಲೈಕ್ ಲೆಟ್ಸ್ ಬ್ರೇಕ್ ಇಟ್ ಆನ್ ಇನ್ ಟು 4 steps ಆಕ್ಚುಲಿ. ಓಕೆ, 4 ಸ್ಟೆಪ್ ಇಲ್ಲಿ ನಾನು ನಿಮ್ಗೆ ಬಿಡಿಸಿ ಹೇಳಕ್ಕೆ ಇಷ್ಟಪಡ್ತೀನಿ, ಸೊ ದಟ್ ಎವ್ರಿ ಸ್ಟೆಪ್ ನಿಮ್ಗೆ ಇವತ್ತು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಯು ಕ್ಯಾನ್ ರಿಯಲಿ ಕಿಕ್ ಸ್ಟಾರ್ಟ್ ಯುವರ್ ಸೈಡ್ ಸೆಲ್ಸ್ ಅಂಡ್ ಡೆಫಿನೆಟ್ಲಿ ಕ್ಯಾನ್ ಅಚೀವ್ ಸಮ್ ಪ್ರೆಡಿಕ್ಟಬಲ್ ಇನ್ಕಮ್ ಅಂತ ಹೇಳಿ ಇಷ್ಟಪಡ್ತೀನಿ, ರೈಟ್? ಸೊ ಲೆಟ್ ಅಸ್ ಸಿ ಲೈಕ್ ವಾಟ್ ಆರ್ ದೋಸ್ 4 steps. ಏನೇನು ನೋಡೋಣ ಈಗ. ಲೈಕ್ ಸ್ಟೆಪ್ ನಂಬರ್ 1, ಕ್ಲಾರಿಟಿ. ಐ ಆಲ್ವೇಸ್ ಬಿಲೀವ್ ದಟ್ ಲೈಕ್ ನಿಮ್ಗೆ ಏನೋ ಬೇಕಾಗಿರುತ್ತೆ, ಲೈಕ್ ತುಂಬಾ ಜನಕ್ಕೆ ಲೈಕ್ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಕನ್ಫ್ಯೂಷನ್, ಯಾವುದು ಮಾಡ್ಬೇಕು ಇದು ಮಾಡ್ಬೇಕಂತ ಹೇಳುತ್ತೆ. ಸೊ ನಾವು ಐ ವಾಂಟ್ ಯು ಟು ರಿಲಿ ಸಿಟ್ ವಿತ್ ಯುವರ್ ಸೆಲ್ಫ್ ಆಕ್ಚುಲಿ. ಯು ಟೇಕ್ ಪೆನ್ ಅಂಡ್ ಪೇಪರ್, ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಲೈಕ್ ವೇರ್ ಐ ಆಮ್ ರಿಯಲಿ ಸ್ಟ್ರಾಂಗ್. Okay, you get that clarity. Just write down like one clear goal for the next 30 days or maybe 90 days or 120 days or maybe next by 2026. What you want to achieve actually. Don't write any 10 goals. Okay, just one goal, one directions, and 100% the things will be taken care. The moment when you choose one goal, alva, one goal that gives the clarity. Okay, that gives you the speed actually. The moment when you get the clarity, that gives speed. Nam mentor always, the Blair Singer used to tell me like, Sharon, like clarity gives a power actually. ತುಂಬಾ ಜನ ಯಾರಾದ್ರೂ ಪವರ್ಫುಲ್ ಮಾತಾಡ್ತಾರೆ ಬಿಕಾಸ್ ದೇ ಆರ್ ವೆರಿ ಮಚ್ ಕ್ಲಿಯರ್ ಅಂತ ಆಕ್ಚುಲಿ. ದ ಮೂಮೆಂಟ್ ವೆನ್ ದೇ ಡೋಂಟ್ ಹ್ಯಾವ್ ಕ್ಲಾರಿಟಿ ಇಲ್ವಾ, ಆ ಕ್ಲಾರಿಟಿ ಇಲ್ಲ ಅಂದಾಗ ನಾರ್ಮಲಿ ನೀವು ಅಬ್ಸರ್ವ್ ಮಾಡಿರ್ತಾರೆ, ದೇ ವಿಲ್ ಆಲ್ವೇಸ್ ಟಾಕ್ ಇನ್ ಲೆಸ್ ಪವರ್ ಆಕ್ಚುಲಿ, ರೈಟ್? ಹೋಪ್ ಯು ಆರ್ ಆಲ್ ಕ್ಲಿಯರ್, ರೈಟ್? ಸೊ ಯು ಜಸ್ಟ್ ಪ್ಲೀಸ್ ಡೂ ಕಮೆಂಟ್ ಇನ್ ದ ಸೆಕ್ಷನ್ ಲೈಕ್ ಕ್ಲಾರಿಟಿ ಅಂತ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಸ್ಟೆಪ್ ಯು ಗಾಟ್ ಇಟ್. Second thing, the second step, the moment when you get a clarity, I want to really break it down actually. Okay, andre we have been fixed the goal right now. Assume that now I take a financial goal right now, like by next 90 days you want to achieve 1 lakh income by starting your side hustle. So a 1 lakh achieve madbekandre now you have to take some steps actually, andre some the micro actions you need to take. So large goal ige actually, sir illivargu ಏನು side start ಏನು business ಮಾಡಿಲ್ಲ, ನಂಗೆ 1 ಲಕ್ಷ ದುಡ್ಡು ಆ ತರ ಬರುತ್ತೆ. So I want to really break it down actually. 90 days ಇದೆ, ಬ್ರಿಂಗ್ ಇಟ್ ಟು ನೆಕ್ಸ್ಟ್ 30 days ಏನ್ ಮಾಡ್ಬೇಕು, ನೆಕ್ಸ್ಟ್ ಈ ಫಾರ್ ದ ವೀಕ್ ಏನ್ ಮಾಡ್ಬೇಕು, ಫಾರ್ ದ ಡೇಗೆ ಏನ್ ಮಾಡ್ಬೇಕು ಆಕ್ಚುಲಿ. ಯು ವರ್ಕ್ ಆನ್ ಸಮ್ ಲೈಕ್ ಫಸ್ಟ್ ಯು ಪುಟ್ ಇಟ್ ಇನ್ 90 days, ದೆನ್ ವೀಕ್ಲಿ ಬೇಸಿಸ್, ದೆನ್ ಡೈಲಿ ಬೇಸ್. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, like when you want to start some side business alva, you have to take it out every day 2 hours actually. 1 hour just you keep it for some learning, one hour for earning ಅಂತ ಹೇಳಿ ಇಷ್ಟಪಡ್ತೇನೆ. You have to execute the plan whatever you learn here actually. That's what I give the breakup plan when the people come to me like freedom business webinar ಅಲ್ಲಿ ಇರಬಹುದು, or maybe in the freedom business boot camp ಅಲ್ಲಿ. I'm step by step I can even minute by minute I can help them to design that time frame ಅಂತ ಹೇಳಿ ಇಷ್ಟಪಡ್ತೀನಿ. So I want to really take that small step right now to win that big. Okay, so ನಿಮ್ಗೆ ಸ್ಮಾಲ್ ಸ್ಟೆಪ್ ಏನ್ ಗೊತ್ತಾ, ರೈಟ್ ನೌ ದ ಮೂಮೆಂಟ್ when the video is completed, okay, ಇದು ಎಪಿಸೋಡ್ ಕಂಪ್ಲೀಟ್ ಆಗಿ ಕೇಳಿದ್ಮೇಲೆ ಒಂದು ಫಸ್ಟ್ ಸ್ಟೆಪ್ ಇರುತ್ತೆ.
ನಿಮ್ಮ ಆಕ್ಷನ್ ಲೈಕ್ 1 lakh ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ವಿಡಿಯೋ ಯಾರಾದ್ರೂ ಶೇರ್ ಮಾಡಿರ್ತಾರೆ ಸೈಡ್ ಬಿಸ್ನೆಸ್ ಬಗ್ಗೆ ತುಂಬಾ ಅಪರ್ಚುನಿಟೀಸ್ ಹೇಳ್ತಾರೆ, ಯು ಜಸ್ಟ್ ಕಾಲ್ ದಮ್ ಅಂಡ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್ ಅಂಡ್ ಗೆಟ್ ಇಟ್ ಆಕ್ಷನ್, ದಟ್ಸ್ ಇಟ್. ಒಂದು ಫೋನ್ ತಗೊಂಡು ಕಾಲ್ ಮಾಡೋದ್ರ ಮೂಲಕ ಯು ಕ್ಯಾನ್ ರಿಯಲಿ ಟೇಕ್ ದಟ್ ಸ್ಮಾಲ್ ಆಕ್ಷನ್. ಆರ್ ಇಫ್ ಯು ಲುಕಿಂಗ್ ಫಾರ್ ಸಮ್ ರಿಸೋರ್ಸ್ ಅನ್ಕೊಳ್ಳಿ, ಯು ಜಸ್ಟ್ ಲಿಸ್ಟ್ ಔಟ್ ಸಮ್ ರಿಸೋರ್ಸ್ ಪರ್ಸನ್, ಕಾಲ್ ಟು ದಮ್, ಕನೆಕ್ಟ್ ದಮ್, ವಾಟ್ ಈಸ್ ಲೈಕ್ ಅವೈಲೇಬಲ್ ಫಾರ್ ಮೀ ಅಂತೇಳಿ. ಸೊ ಥಿಂಗ್ಸ್ ವಿಲ್ ಹ್ಯಾಪನ್, ಥಿಂಗ್ಸ್ ವಿಲ್ ಕೀಪ್ ಮೂವಿಂಗ್ ಅಂತ ಇಷ್ಟಪಡ್ತೇನೆ. ಗೆಟ್ ಇನ್ ಟು ದ ಆಕ್ಷನ್ ಮೋಡ್, ಟೇಕ್ ದಟ್ ಸ್ಮಾಲ್ ಸ್ಟೆಪ್ ಬೈ ಜಸ್ಟ್ ಕನೆಕ್ಟಿಂಗ್. ಮೊಬೈಲ್ ತಗೊಂಡು ಕಾಲ್ ಮಾಡೋದ್ರ ಮೂಲಕ ನಿಮ್ಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಇಷ್ಟಪಡ್ತಾರೆ, ರೈಟ್? ಸೊ ಲೈಕ್ ಐ ಆಮ್ ಡನ್ ವಿತ್ 2 steps right now. 2 more steps is going to I'm going to share actually. So like step number 3, okay, first ನಿಮ್ಗೆ ಕ್ಲಾರಿಟಿ ತಗೊಂಡಿದ್ರಿ, ಅಂಡ್ ಸ್ಟೆಪ್ ನಂಬರ್ 2 ಅಲ್ಲಿ ಜಸ್ಟ್ ಯು ಹ್ಯಾವ್ ಬಿನ್ ಬ್ರೇಕ್ ಇಟ್ ಡೌನ್ ಲೈಕ್ ವೀಕ್ಲಿ ಮತ್ತೆ ಡೈಲಿ ಬೇಸ್ ಮೇಲೆ ನಾವು ಬ್ರೇಕ್ ಮಾಡಿದ್ವಿ. ನಾವು ಥರ್ಡ್ ಸ್ಟೆಪ್ ಅಲ್ಲಿ ಐ ವಾಂಟ್ ಟು ರಿಯಲಿ ಬ್ಲಾಕ್ ದ ಟೈಮ್. ಸೊ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಆಕ್ಚುಲಿ 2 hours ಎವ್ರಿ ಡೇ ನೀವು ಡೆಡಿಕೇಟ್ ಮಾಡ್ಬೇಕಂತ. ರೈಟ್ ಅವೇ ಐ ವಾಂಟ್ ಟು ರಿಯಲಿ ಅಬ್ಸರ್ವ್ ಲೈಕ್ ಎವ್ರಿ ಹಾಫ್ ಅನ್ ಅವರ್ ಟ್ರ್ಯಾಕ್ ಮಾಡಿ. ಆಕ್ಚುಲಿ ದಿಸ್ ಒನ್ ಆಫ್ ದ ಸೂಪರ್ ಟಿಪ್ ಆರ್ ದ ಪ್ರೊಡಕ್ಟಿವಿಟಿ ಟ್ರ್ಯಾಕ್ ಮಾಡ್ಲಿಕ್ಕೆ. ಐ ಡೂ ಫಾಲೋ ದ ಸೇಮ್ ಥಿಂಗ್. ಐ ಜಸ್ಟ್ ಕೀಪ್ ಎವ್ರಿ ಹಾಫ್ ಅನ್ ಅವರ್ ವಾಟ್ ಐ ಆಮ್ ಡೂಯಿಂಗ್ ಅಂತ. ಎವ್ರಿ ಅಂದ್ರೆ ಅದು ಪ್ರೊಡಕ್ಟಿವಿಟಿ ಬರ್ತದೆ, ಅನ್ಪ್ರೊಡಕ್ಟಿವಿಟಿ ಬರ್ತದೆ, ದಟ್ ಯು ಕ್ಯಾನ್ ರಿಯಲಿ ಟ್ರ್ಯಾಕ್ ಇಟ್ ಔಟ್. ಓಕೆ, ಜಸ್ಟ್ ನಿಮ್ಮ ಆ ಟೈಮ್ ನ ಟ್ರ್ಯಾಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಐ ವಾಂಟ್ ಟು ರಿಯಲಿ ಶೆಡ್ಯೂಲ್ ಯುವರ್ ಲೈಕ್ 1 hour 2 hour ನಿಮ್ಮ ಸೈಡ್ ಬಿಸ್ನೆಸ್ ಗೆ ಏನ್ ಟೈಮ್ ಬೇಕಾಗಿದೆ. ಓಕೆ, ಸೊ ನಾರ್ಮಲಿ ದ ಮೂಮೆಂಟ್ ವೆನ್ ಯು ಟೇಕ್ ದಟ್ ಆಕ್ಷನ್ಸ್, ಓಕೆ, ದಟ್ ಯು ಫಿಕ್ಸ್ ಇನ್ ಟು ದ ಕ್ಯಾಲೆಂಡರ್. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಎವ್ರಿ ಡೇ ನಾನು 8 to 9 AM I will work for my learning. Like every day evening 8 PM to 9 PM I will work for my business. So either on the choose ಮಾಡಿ, you choose that 1 hour or 2 hour, black your calendar for the next 90 days and things will get a miracle. You will not be the same person. Why not for 90 days actually? You need 7 days you observe ಮಾಡಿ, you will have a different person. You will be the different person ಅಂತ ಇಷ್ಟಪಡ್ತೀನಿ. So that ನಿಮ್ಮ even in your family members or maybe friends, okay, colleagues, definitely they'll recognize and tell you actually. So I want to really choose those the freedom hours. Okay, 2 hours tagondu or 1 hour. So whatever the business is needed, you act upon. The last one but the not the least actually, the moment when you have like time fix ಮಾಡಿದ್ರೆ ಅದು ನಾರ್ಮಲಿ ಅದು ಟ್ರ್ಯಾಕ್ ಮಾಡ್ಬೇಕಲ್ಲ, ನಾವು ಆಗ್ತಾ ಇದೆ ಗೊತ್ತಾಗಬೇಕಲ್ಲ, ಅದಕ್ಕೆ ವಿ ನೀಡ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಓಕೆ, ಟೆಲ್ ಸಮ್ಒನ್ ಯುವರ್ ಗೋ. ಲೈಕ್ ನಾರ್ಮಲಿ ನೀವು ಮನೇಲಿ ವೈಫ್ ಇರ್ಬೋದು, ಮಕ್ಳು ಇರ್ಬೋದು, ಆರ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರಿಗಾದ್ರೂ ಒಬ್ರು ಚೂಸ್ ಮಾಡ್ಕೊಳ್ಳಿ. ಯು ಜಸ್ಟ್ ಶೇರ್ ವಿತ್ ದೆಮ್, ನಾನು ಇದು ಗೋಲ್ ಫಿಕ್ಸ್ ಮಾಡಿದ್ದೀನಿ, ಈ ತರ ವರ್ಕ್ ಮಾಡ್ತಿದ್ದೀನಿ, ಜಸ್ಟ್ ಯು ಬಿ ಮೈ ದ ಅಕೌಂಟಬಲ್ ಪಾರ್ಟ್ನರ್ ಅಂತೇಳಿ. ಸೊ ದಟ್ಸ್ ವಾಟ್ ಇನ್ ಮೈ ಕಮ್ಯುನಿಟಿ ಅಕೌಂಟಬಿಲಿಟಿ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಆಕ್ಚುಲಿ. Okay, that's what I teach everyone. They'll have that accountability to hit that numbers. Okay, the moment ಈ ಅಕೌಂಟಬಿಲಿಟಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೋಗ್ರೆಸ್ ನೀವು ಕಂಟಿನ್ಯೂಸ್ ಚೆಕ್ ಮಾಡಬಹುದು ಆಕ್ಚುಲಿ. ಓಕೆ, ಸೊ ನಾರ್ಮಲಿ ಐ ವಾಂಟ್ ರಿಯಲಿ ಇಫ್ ಡೋಂಟ್ ಹ್ಯಾವ್ ದಟ್ ಅಕೌಂಟಬಿಲಿಟಿ ಪಾರ್ಟ್ನರ್ ನಿಮ್ಮ ಕಡೆ ಇಲ್ಲ ಅಂದ್ರೆ ಯು ಕ್ಯಾನ್ ರಿಯಲಿ ಕಮೆಂಟ್ ಇನ್ ದ ಸೆಕ್ಷನ್. ಸೊ ದಟ್ ಐ ವಾಂಟ್ ಯು ಟು ಬಿ ಲೈಕ್ use this community as a on the accountability use ಮಾಡ್ಕೊಳ್ಳಿ as a culture. Then or maybe you can choose some mentor, or you can choose some groups where they can really hold your goals ಅಂತ ಇಷ್ಟಪಡ್ತೀನಿ, ರೈಟ್? ಸೊ ನಾರ್ಮಲಿ ಲೈಕ್ 4 ಸ್ಟೆಪ್ ನೀವು ಸೀಕ್ವೆನ್ಸ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನೋ ಡೌಟ್ ಯು ಆರ್ ಗೋಯಿಂಗ್ ಟು ಬಿ ಅನ್ಸ್ಟಾಪಬಲ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಲೈಕ್ ಡೋಂಟ್ ವೇಟ್ ಫಾರ್ 2026 ಬಂದ ಮೇಲೆ ಮತ್ತೆ ನಾವು ಜನವರಿ 1 ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ರೈಟ್ ನಾವು ಟುಡೇ ಲೈಕ್ ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ 6th December ರೈಟ್ 2025. ಸ್ಟಿಲ್ ನಿಮ್ಗೆ 24 days ನಿಮ್ ಕೈಲಿದೆ. ಯು ಜಸ್ಟ್ ಹ್ಯಾವ್ ಲೈಕ್ 21 days, 7 days ಆರ್ 15 days, ವಾಟ್ ಎವರ್ ನಂಬರ್ ಆ ಥರ ಒಂದು ಚಾಲೆಂಜ್ ಹಾಕೊಳ್ಳಿ ನಿಮ್ಗೋಸ್ಕರ. ನಿಮ್ಗೆ ನೀವೇ ಒಂದು ಚಾಲೆಂಜ್ ಹಾಕೊಳ್ಳಿ. ಯು ಮೇಕ್ ಇಟ್ ಹ್ಯಾಪನ್. ಓಕೆ, ಸೊ ರೈಟ್ ನೌ, ಸೊ ಪ್ಲೀಸ್ ಡೂ ರಿಮೆಂಬರ್, ಓಕೆ, ಯಾವತ್ತೊಂದು ಸೈಡ್ ಬಿಸ್ನೆಸ್ ಒಂದು ಪ್ರೆಡಿಕ್ಟಬಲ್ ಇನ್ಕಮ್ ಬೇಕಂದ್ರೆ ನಿಮ್ಮ ಒಂದು ಸ್ಟ್ರೆಸ್ ಮೂಲಕ ಬರಲ್ಲ ಆಕ್ಚುಲಿ. ಓಕೆ, ಯು ಶುಡ್ ರಿಯಲಿ ಹ್ಯಾವ್ ಒಂದು ಆ ಮಿಷನ್, ಆ ವಿಷನ್, ಆ ಒಂದು ಪರ್ಪಸ್ ಇದ್ದಾಗ ಮಾತ್ರ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ ಇಷ್ಟಪಡ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಾ, ದ ಮೂಮೆಂಟ್ ವೆನ್ ಯು ವೇಕ್ ಅಪ್ ಡೈಲಿ, ದ ಮೂಮೆಂಟ್ ವೆನ್ ಯು ವೇಕ್ ಅಪ್ ಅಲ್ವಾ, ಯು ಶುಡ್ ರಿಯಲಿ ಶೋ ಎವ್ರಿ ಡೇ ವಿತ್ one thought or one mission. Like you should really understand like what I'm going to do for my mission, what I'm going to do for my life, ಇವತ್ತು ಏನ್ ಮಾಡ್ತೀನಿ ಅನ್ನೋದು ಒಂದು ಯೋಚನೆ ಮಾಡಿ. ದ ಮೂಮೆಂಟ್ ಈ ಥಾಟ್ ಪ್ರೊಸೆಸ್ ವೆನ್ ಯು ವೇಕ್ ಅಪ್ ಅಲ್ವಾ, ಯು ಕ್ಯಾನ್ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಎವ್ರಿ ಡೇ ದಟ್ ಸ್ಮಾಲ್ ಆಕ್ಷನ್ಸ್. ಅಂಡ್ ಡೋಂಟ್ ವೇಟ್ ಫಾರ್ ಬಿಗ್ ಥಿಂಗ್ಸ್. ಆಕ್ಚುಲಿ ಸ್ಟಾರ್ಟ್ ನೌ ಅಂಡ್ ಇಂಪ್ರೂವ್ ಲೇಟರ್ ಅಂತ ಇಷ್ಟಪಡ್ತೀನಿ. ಇದು ಒನ್ ಮೋರ್ ಇಂಪಾರ್ಟೆಂಟ್ ಪಂಚ್ ಲೈನ್, ಸ್ಟಾರ್ಟ್ ನೌ ಅಂಡ್ ಇಂಪ್ರೂವ್ ಲೇಟರ್. ಇದಕ್ಕಿನ್ನೂ ಆಡ್ ಮಾಡೋದಾದ್ರೆ ನಿಮ್ ಕಡೆ ಇವತ್ತು ಏನಿದೆ, ಏನ್ ರಿಸೋರ್ಸ್ ಇದೆ, ವೇರ್ ಎವರ್ ಯು ಆರ್ ಟುಡೇ, ವಾಟ್ ಎವರ್ ದ ಕಂಡೀಷನ್ಸ್, ಆ ಕಂಡೀಷನ್ ಸ್ಟಾರ್ಟ್ ಮಾಡಿ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿಥಿಂಗ್ ರಿಯಲಿ ಸ್ಟಾಪಿಂಗ್ ಯು, ಐ ಆಮ್ ದೇರ್ ಟು ಹೆಲ್ಪ್ ಯು ಆಕ್ಚುಲಿ.
That's what actually I help people to get into, like in my freedom business launch pad webinar irbodu, freedom business boot camp irbodu. I help people to just like how they can really convert like your hustles into real predictable income 90 days. And at the same time, like ನೀವು momentum ನ ಯಾವ ತರ build ಮಾಡಬಹುದು, system ನ ಯಾವ ತರ ಯೂಸ್ ಮಾಡ್ಕೋಬಹುದು actually. Okay, and like how to design that 90 days roadmap, all things normally I do share actually ನಿಮ್ಗೆ ಅಲ್ಲಿ ಬೂಟ್ ಕ್ಯಾಂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ರೈಟ್? ಸೊ ನಾವು ಐ ಬಿಲೀವ್ ದಟ್ ಈ ವಿಡಿಯೋ ನಿಮ್ಗೆ ಡೆಫಿನೆಟ್ಲಿ ವ್ಯಾಲ್ಯೂ ಆಡ್ ಮಾಡುತ್ತೆ. ಇಫ್ ರಿಯಲಿ ಸಮಥಿಂಗ್ ಆಡ್ ಆಗಿದೆ ಅಂದ್ರೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಮತ್ತೆ ಶೇರ್ ವಿತ್ ಯುವರ್ ಲವ್ಡ್ ಒನ್ಸ್ ಆಕ್ಚುಲಿ. ಅಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇವತ್ತು ಎಂಟೈರ್ ಎಪಿಸೋಡ್ ಅಲ್ಲಿ ನಿಮ್ಗೆ ಏನ್ ಸಿಕ್ಕಿದೆ, ಐ ವಾಂಟ್ ರಿಯಲಿ ಶೇರ್ ಒಂದು ಟಾಪ್ 3 ಥಿಂಗ್ಸ್ ಎಕ್ಸಾಕ್ಟ್ಲಿ ಏನ್ ಸಿಕ್ಕಿದೆ ಆಕ್ಚುಲಿ. ಅಂಡ್ ಫೈನಲಿ ಡೋಂಟ್ ಫಾರ್ಗೆಟ್ ಟು ಟೇಕ್ ದ ಆಕ್ಷನ್ ರೈಟ್ ನೌ, ಅಂಡ್ ಯು ವಾಂಟ್ ಟು ರಿಯಲಿ ಸ್ಟಾರ್ಟ್ ರೈಟ್ ನೌ. ಓಕೆ, ನೀವು ನಿಜವಾಗ್ಲೂ ಸ್ಟಾರ್ಟ್ ಮಾಡ್ತಾ ವ್ಯಕ್ತಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯು ಪುಟ್ ಲೈಕ್ ಆಕ್ಷನ್ ಸ್ಟಾರ್ಟೆಡ್ ಅಂತೇಳಿ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ರಿಲೇಟ್, ಐ ಕ್ಯಾನ್ ಕನೆಕ್ಟ್, ಯು ಹ್ಯಾವ್ ಬಿನ್ ಆಲ್ರೆಡಿ ಟೇಕನ್ ಆಕ್ಷನ್ ಅಂತೇಳಿ. ಓಕೆ, ಸೊ ಡೋಂಟ್ ಫಾರ್ಗೆಟ್ ಟು like comment in the section action started, so that I can really relate. And stay tuned in this channel ಅಲ್ಲಿ every Saturday I have a commitment 100% 6 o'clock ಗೆ by hook or crook you will get one freedom episode in Kannada ಅಂತ ಹೇಳಿ ಇಷ್ಟಪಡ್ತೀನಿ. At the same time every Wednesday I do share like freedom episode in the same channel, right? Thank you so much. Let's rock. And I want to really tell that stay focused, stay consistent, and see you in the freedom. Okay, thank you so much. Good day.